ಯೂಟ್ಯೂಬ್. ಯಾರು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ತುಂಬಾ ಚೆನ್ನಾಗಿರುತ್ತೆ. ಸ್ವಾಮಿ ದೇವತ್ತು ಪುರ್ಪುರ್ ರಾಜ. ವಾವ್, ಎಷ್ಟು ಚೆನ್ನಾಗಿದೆ ವ್ಯೂ. ನಿದ್ದೆ ಮಾಡಿದ್ದು ನಾವು ಪಾಪು ಜೊತೆ ಬಂದಿರೋದು ಫಸ್ಟ್. ತುಂಬಾ ಒಳ್ಳೆ ನಂಗೆ ಆ ಪ್ಲೇಸ್ ತುಂಬಾ ಅಂದ್ರೆ ತುಂಬಾನೇ ಇಷ್ಟ. ನಡ್ಕೊಂಡೇ ಹೋಗೋದಾ, ಏನೋ ಅನ್ಎಕ್ಸ್ಪೆಕ್ಟೆಡ್. ಫ್ಯಾಮಿಲಿ ಜೊತೆಗೆ ಮಾತಾಡಕ್ಕೆ ಚೆನ್ನಾಗಿರುತ್ತೆ. ಯಾವಾಗಾರ ಒಂದ್ಸರಿ ಬರ್ತಾವ. 3, 2, 1. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಮತ್ತೆ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ಕೊಂಡು. ಓಕೆ, ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಚೌಡಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತು ಸಿಗಂದೂರಿಗೆ. ಬಟ್ ನಮ್ಮ ಅಪ್ಪಂಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ಹೋಗೋಕ್ಕಾಗಿಲ್ಲ. ಇಲ್ಲಿ ಹಾಸ್ಪಿಟ್ಲಿಗೆ ತೋರಿಸಿದ್ವಿ. ಆ್ಯಂಡ್ ಇವತ್ತು ಎಲ್ಲಿಗೆ ಹೋಗ್ತಾ ಇದೀವಿ ಮನೇಲಿ ಎಲ್ಲರೂ ಅಂತ ಹೇಳಿದ್ರೆ ಹೆಚ್ಚಿನ ತಲೆ ಕೂತಿರ್ತಿದ್ದಾನೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಅತ್ತೆ ಇದ್ದಾರಲ್ಲ, ನಮ್ಮ ಮನೆಯವರ ಅಮ್ಮ, ಅವ್ರು ಹುಟ್ಟು ಬೆಳೆದಿದ್ದು ಊರಿಗೆ ಹೋಗ್ತಾ ಇದ್ದೀವಿ. ಆ ಊರ ಹೆಸರೇನು? ಅರಂಘಟ್ಟ ಅಂತ. ಸೊ ನಾನು ನೋಡಿಲ್ಲ, ದೇವಸ್ಥಾನ ಇದೆ ಅಂತೆ. ಅದಕ್ಕೆ ನಾನು ಮತ್ತು ಇವರಮ್ಮ, ಪಾಪು, ಅಪ್ಪ ಎಲ್ಲ ಹೋಗ್ತಾ ಇದ್ದೀವಿ. ಅತ್ತೆ ಮಾವ ಎಲ್ಲರೂ. ಆ್ಯಂಡ್ ಹೇಗಿರುತ್ತೆ ಜರ್ನಿ ಅಂತ ನಮ್ಮ ಜೊತೆ ನೀವು ಬನ್ನಿ, ಓಕೆನಾ? ಊಟ ಮಾಡೋಕ್ಕೋಸ್ಕರ ಎಲ್ಲ ತೊಗೊಂಡು ಹೊಂಟಿದ್ದೀವಿ. ಬಾಮ, ತಟ್ಟೆ ತೊಗೊಳ್ತೀನಿ ಬನ್ನಿ. ಅವ್ರು ಸಾಂಬಾರು ತೊಗೊಂಡು ಹೋಗ್ತಿದ್ದಾರೆ, ನಾನು ತಟ್ಟೆ ತೊಗೊಂಡು ಹೋಗಬೇಕು. ಮಿತು ಸ್ನಾನಕ್ಕೆ ಹೋಗಿದ್ದಾರೆ, ಸ್ನಾನ ಮಾಡೋಕ್ಕೆ. ಆ್ಯಂಡ್ ಅಣ್ಣ ಮೀಟಿಂಗಲ್ಲಿದ್ದಾರೆ, ಅವರು ಊಟಕ್ಕೆ ಬರ್ತಾರೆ. ಅಣ್ಣ ಆ್ಯಂಡ್ ಅವರಿಬ್ಬರು ಊಟ ಓಕೆ. ನಿಮ್ಮ ಫೇವ್ರೇಟ್ ಸಾಂಬಾರು ಹೊಡೆ ತುಂಬ ತಿಂದು ಕಾರಲ್ಲಿ ನಿದ್ದೆ ಮಾಡಿಬಿಡ್ರಿ. ಆದಷ್ಟು ಸ್ವಲ್ಪ ಕಮ್ಮಿ ತಿನ್ನಿ. ಅದು ಸಾಂಬಾರು ತೊಗೊಳ್ಳಿ. ಅದು ಸಾಂಬಾರು ಅಮ್ಮ, ಸಾಂಬಾರು ಕೊಡಮ್ಮ ಈ ಕಡೆ. ಅದು ನೋಡಿ ಗಾಯ್ಸ್, ಅವ್ರಿಗೆ ಮಾತ್ರ ಅನ್ನ ಸಾರು ಎರಡು ಹಾಕಿದ್ದಾರೆ, ನನಗೆ ಮಾತ್ರ ಖಾಲಿ ತಟ್ಟೆಲಿ ಕೂರಿಸಿದ್ದಾರೆ. ಅದು ಯಾಕೆ ಅಂತ ಗೊತ್ತಿಲ್ಲ. ನಾನು ಸ್ವಲ್ಪ ನಂಗೆ ಜಾಸ್ತಿ ಬೇಡ, ಅದಕ್ಕೆ ಅವ್ರು ನನಗೆ ಕೊಟ್ಟಿದ್ದು ಅವ್ರಿಗೆ ಊಟ ಮಾಡಿಬಿಟ್ಟು ಎಲ್ಲರೂ ರೆಡಿಯಾಗಿ ಸಿಗ್ತೀವಿ. ಅಜ್ಜಿಗೆ ಅವಳು ಏತಿಶತ್ತು ಬರೋ ಏನು ಬೋಲ್ ತೂ ಯಾವಾಗೋ ಈ ಬಲಿಂಗೆಲ್ಲ ಜಗೋಡೆ ವಾಸನತ್ತು. तू बाण नम्मे मुझे कोड़ा तू स्वामी देवतु पुरपुर राज तू ಏತಿಶ್ ನಮ್ಮೆ ಬಂಗಾರ ಜೀವ್ ಕಡೆಂಗೆ ನೋ. ಅಯ್ಯೋ ಸ್ವಾಮೀಜಿ ಬರ್ತಾರೆ ನಮ್ಮ ಜೊತೆ ಇವಾಗ. ಪುರ್ಪುರ್ ರಾಜ ಅಂತ ಅವ್ರ ಅಜ್ಜಿ ಇಟ್ಟದ ಹೆಸರು ಪುರ್ಪುರ್ ರಾಜ. ಇವ್ರವ್ರಿಗೆ ಹೋಗ್ತಾ ಇರೋದು ನಾವು ಇವಾಗ. ನಮ್ಮ ಅಮ್ಮನ ನಾನು ಬೆಳೆದ ನಾವು ನಮ್ಮ ಅಜ್ಜಿ ಊರು ಇವ್ರವ್ರಿಗೆ ಹೋಗ್ತಾ. ನಮಗೆ ಅಜ್ಜಿ ಅಂದ್ರೆ ನನ್ನ ಅವರು ಅಲ್ಲಿ ಊಟ ಮಾಡ್ತಾ ಕೂತಿದ್ದಾರಲ್ಲ, ಹಾಗಾಗಿ ಪಾಪು ಎತ್ಕೊಂಡು ಕೂತಿದ್ದೀನಿ. ನಾನೇ ನನಗೆ ಅಜ್ಜಿ ಅಂದ್ರೆ ನನ್ನ ಮೊಮ್ಮಗ ನೀನು ಅಂದ್ರೆ ಕಂದಮ್ಮ ಅವ್ರು ಊಟ ಮಾಡ್ತಾ ಕೂತಿದ್ದಾರಲ್ಲ, ಸೊ ಅದಕ್ಕೆ ಎತ್ಕೊಂಡು ಕೂತಿದ್ದೀನಿ. ಇಲ್ಲ ಎತ್ಕೊಂಡಿದ್ದೀನಿ, ಎದ್ರುಕೋಬೇಡು. ಅವರು ಊಟ ಎಲ್ಲ ಆದಮೇಲೆ ಎಲ್ಲ ರೆಡಿಯಾಗಿ ಒಟ್ಟಿಗೆ ಹೋಗಬೇಕು. ಸೊ ಈಗ ಪಾಪುನ ಶಿಫ್ಟ್ ಮಾಡ್ತೀವಿ ಇವ್ರ ಹತ್ರ. ಎದಲ್ರಿ ಮೇಲೆ. ಅದಕ್ಕೆ ಹೇಳ್ತಾರದು ಏನಾಗಲ್ಲ ಬಿಡು. ಹೆಂಗೆ ಕಾಣಿಸ್ತಿದೆ ಔಟ್ಫಿಟ್? ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ? ಔಟ್ಫಿಟ್ ಹಿಂಗೆ ತೋರಿಸ್ತೀನಿ. ಶುಭಣ್ಣ ನಾನು ಹೇಗಿದ್ದೀವಿ? ಸುಬ್ಬಣ್ಣನ ಜೊತೆ ಫಸ್ಟ್ ಟ್ರಿಪ್. ಸುಬ್ಬು ಅತ್ತೆ ಜೊತೆ ಇದೆಯಾ? ಅತ್ತೆ ಜೊತೆ ಕಾಚಿ ಮಾಡ್ತಿದ್ಯಾ ಸುಬ್ಬಣ್ಣ? ಹೆಂಗೆ ಗೊತ್ತಿದ್ದಾರೆ ಅಂದರೆ ಇದೊಂದು ಇವತ್ತು ಲಾಸ್ಟಿಗೆ ಹಾಕ್ಬಿಟ್ಟಿದ್ದಾರೆ ನನಗೆ. ಎಲ್ಲರೂ ಸೇರ್ಕೊಂಡು ಲಾಸ್ಟಿಗೆ ಹಾಕ್ಬಿಟ್ಟಿದ್ದಾರೆ ನನಗೆ. ಹಳೆ ಮೈಗೆ ಫಸ್ಟ್ ಜಾಗ, ಆಮೇಲೆ ಬೇರೆ ಜಾಗ. ಎಲ್ಲ ಹೊರಟಿದ್ದೀವಿ ಮತ್ತೆ ಊರಿಗೆ. ನೀವು ಊರಿಗೆ ಕರ್ಕೊಂಡು ಹೋಗ್ತಿರಲ್ಲ, ಸ್ಪೆಷಲ್ ನೋಡ್ಬೇಕಷ್ಟೇ. ನಮ್ಮ ಊರು ಅಲ್ಲಿ ನಾವು ಆಡಿ ಬೆಳೆದಿದ್ದು ದೊಡ್ಡರಾಗಿ ದೂರದ ಎಷ್ಟು ಚೆನ್ನಾಗಿ ಅದು ನೋಡಕ್ ಹೋಗ್ಬೇಕಷ್ಟೇ. ಬೇರೆ ಇನ್ನೇನು ಸ್ಪೆಷಲ್ ಇಲ್ಲ. ಹಳ್ಳಿ ಸಿಟಿ ಅಲ್ಲ, ಅಲ್ಲಿಗೆ ನೋಡಕ್ಕೆ ಹೋಗ್ತಾ ಇದೀವಿ. ನಾವು ಅಲ್ಲಿ ಏನಿದೆ ಸ್ಪೆಷಲ್ ಅಂತ ಗೊತ್ತಿಲ್ಲ. ನಮ್ಮ ಊರಿಗೆ ಹೋಗೋಣ ಕರ್ಕೊಂಡು ಹೋಗೋಣ ಅಂತ. ನಾನು ಇವಳಿಗೂ ಅವನಿಗೂ ಕರ್ಕೊಂಡು ಹೋಗೋದು ಕನಸ್ತಾನೂ ಇರ್ಲಿಲ್ಲ ತಾಯಿ. ಇವಳೇ ಬರಲ್ಲ. ಇವತ್ತು ಆಕ್ಚುಲಿ ನಾವು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು. ಅವರು ಒಂದ್ ದಿವಸ ಕ್ಯಾನ್ಸಲ್ ಮಾಡಿದ್ಕೆ ಅವಳಿಗೆ ನನ್ನ ಮಗನೂ ಬರ್ಲಿ ಅಂತ ಅವಳಿಗೆ ಆಶೀರ್ವಾದ ಇತ್ತು, ಆಸೆ ಇತ್ತು. ಅದಕ್ಕೆ ಕಂಡು ಎಲ್ಲರೂ ಹೋಗ್ತಾ ಇದೀವಿ. ಅಂಡ್ ಇನ್ನೊಂದು ವಿಷಯ ಏನು ಅಂದ್ರೆ ನಮ್ಮ ಪಾಪು ಜೊತೆ ಫಸ್ಟ್ ಟ್ರಿಪ್ ಅಲ್ವಾ? ನಮ್ಮ ಪಾಪು ಜೊತೆ ಫಸ್ಟ್ ಟ್ರಿಪ್. ನನಗೆ ಅಜ್ಜಿ ಊರು ಅಂದ್ರೆ ಇನ್ನ ನಮ್ಮ ಪಾಪಿಗೆ ಇನ್ನು ಎಷ್ಟು ಅಜ್ಜಿ ಇರ್ಬೋದು. ನನಗೆ
ನಮ್ಮಮ್ಮ ಅಜ್ಜಿ ಮುತ್ತಜ್ಜಿ, ನಮ್ಮ ಪಾಪುಗೆ ನಮ್ಮಮ್ಮ ಮುತ್ತಜ್ಜಿ, ನಿನಗೆ ಅಜ್ಜಿ, ನಮ್ಮ ಅಜ್ಜಿ ಸರೋಜಜ್ಜಿ ಅಜ್ಜಿ, ಆ ಅಜ್ಜಿ ಮುತ್ತಜ್ಜಿ. ಇವನಿಗೆ ಇನ್ನು ಎಷ್ಟು ಅಜ್ಜಿ? ಎಷ್ಟು ಅಜ್ಜಿನೋ ಗೊತ್ತಿಲ್ಲ ನಮಗೆ, ಬಟ್ ಎಷ್ಟು ತಲೆ ಅಜ್ಜಿ ಅದು? ಇವನು 6ನೇ ತಲೆ. 6ನೇ ತಲೆ, 4ನೇ ತಲೆ, 5 ತಲೆ. ಅಜ್ಜಿ ಊರಿಗೆ ಹೋಗ್ತಿದ್ದಾನೆ ಸುಬ್ಬಣ್ಣ. ಸುಬ್ಬಣ್ಣ ಫಸ್ಟ್ ಟ್ರಿಪ್ ನಮ್ ಜೊತೆ ಎಲ್ಲ ಜೊತೆ. 2ನೇ ತಲೆ. ಅಮ್ಮ ನೋಡಮ್ಮ, ನಿಮ್ಮೂರಿಗೆ ಫಸ್ಟ್ ಹೋಗ್ತಿರೋದು ನನ್ನ ಮಗಳು 4ನೇ ತಲೆ, ನನ್ನ ಪಾಪುದು 5ನೇ. ಅವ್ನು ಹುಟ್ಟಿ ಫಸ್ಟ್ ಒಂದ್ ಟ್ರಿಪ್ ಅಂತ ಹೋಗ್ತಿರೋದು ನಮ್ಮಮ್ಮ, ನಮ್ಮ ಅತ್ತೆಯವರ ಅಜ್ಜಿ ಅಜ್ಜಿ ಊರಿಗೆ. ಅವ್ರ ಅಜ್ಜಿ ಊರು. ನಾನು ಅದೇ ಊರಾಗ ಹುಟ್ಟಿದ್ದು. ನಾನು ನಮ್ಮ ಸಂತು, ನಮ್ಮ ಸೀನಾ ಎಲ್ಲ ಅದೇ ಊರಾಗ ಹುಟ್ಟಿದ್ದು. ನಮ್ಮ ಅಜ್ಜಿ ತವ್ರ ಮನೆ ಕಳಿಸಿರ್ಲಿಲ್ಲ. ಡೆಲಿವರಿಗೆಲ್ಲ ನಮ್ಮ ಅಜ್ಜಿನೇ ಮಾಡಿದ್ದು. ನಮ್ಮ ಅಜ್ಜಿಗೆ ಗೊತ್ತಾಯ್ತು ಗೈಸ್, ಎಲ್ಲ ಇನ್ಫಾರ್ಮೇಶನ್ ಬಂದಿಲ್ಲ. ಅಲ್ಲಿ ಹೋದ್ಮೇಲೆ ನಮ್ಮ ಅಜ್ಜಿ ನಮ್ಮ ಅಮ್ಮಗೆಲ್ಲೂ ಕಳಿಸ್ತಿರ್ಲಿಲ್ಲ. ಯಾರ್ಯಾರು ಹೋಗ್ತಾ ಇದೀವಿ ಅಂದ್ರೆ ನಾನು, ಸುಧಮ್ಮ, ಇದು ಸುಧಮ್ಮ ಕಾಣಿಸ್ತಾ ಇಲ್ಲ. ಅಲ್ಲಿ ಇಳಿದ್ಮೇಲೆ ಅತ್ತೆ ಸೊಸೆ ಅಂತಾನೆ ಇರ್ತೀವಿ. ಹಿಂದೆ ಕಡೆಯಿಂದ ಬೇಡ, ಮುಂದೆ ಕಡೆಯಿಂದಾನೆ ತೋರಿಸ್ತೀನಿ ಇಳಿದ್ಮೇಲೆ. ನಮ್ಮ ಅಜ್ಜಿನೂ ನಮ್ಮ ಅಮ್ಮ ನಾನು ಭಯಪಡ. ನಾನು ಹೆಂಗ್ ತೆಗಿಲಿ? ನಿನಗೆ ಇಳಿಯಕ್ಕಾಗಲ್ಲ ತಾನು. ನಮಗೆ ಸರ್ಕಂಗೊಲ್ಲ ಮನೆ ಹೆಸರು. 2 ರೂಪಾಯಿ ಹಾಕ್ಬೋದಾ? ಹಾಕಮ್ಮ, 1-2 ಚಿಲ್ಲರೆ. 2 ರೂಪಾಯಿ ಇದೆ. ಏನಕ್ಕೆ ಹಾಕ್ತಾರೋ ಗೊತ್ತಿಲ್ಲ ಇದು. ಇಲ್ಲ ಗಂಗೆ ಪೂಜೆ ಕರ್ಕತ್ಲ ನೀನಾ? ನಾನು ಭಯಪಡ. ಕಾದ ನಂಗೂ ಹೇಳ್ರಿ ಕನ್ನಡದಲ್ಲಿ. ವಾವ್, ಎಷ್ಟು ಚೆನ್ನಾಗಿದೆ ವ್ಯೂ. 2 ರೂಪಾಯಿ ಕಾಯಿನ ಹಾಕಕ್ಕೆ ಕೇಳಿದ್ದಾರೆ, ಆಗ್ತಾ ಇದೆ. ಸಕ್ಕತ್ತಾಗಿದೆಲ್ಲ. ಎಷ್ಟು ಕಿಲೋಮೀಟರ್ ಇದೆ? ಅಯ್ಯೋ, ಇಲ್ಲಿ ಕುತ್ಕೊಂಡು ಸ್ಕೂಲಲ್ಲಿ ಹೋದಾಗ ಹೋಗಿದ್ಯಾ? ಇಲ್ಲ, ಹೊಸಪೇಟೆ ಡ್ಯಾಮ್ ಎಲ್ಲ ನಾವು ನೋಡಿದೀವಪ್ಪ. ನೋಡಿಲ್ಲ. ಇಲ್ಲೇ ಕಣೆ ಚಾನಲ್ ಇದೆ. ಚಾನಲ್ ಇಲ್ಲೇ ಬಟ್ಟೆ ಬರ್ತಿದ್ದ ಈ ಚಾನಲ್ ಅಲ್ಲ. ಎದ್ದ ಮೇಲೆ ಬಾಯಿ ಕಡೆ. ಸುಬ್ಬು, ನಿದ್ದೆ ಮಾಡಿದ್ದೆ. ಬರೀ ನಿದ್ದೆ ಮಾಡ್ತಿದ್ಯಾ? ಹೌದಾ? ಅಮ್ಮ, ಇಷ್ಟು ದೂರ ನಡ್ಕೊಂಡ್ ಬರ್ತಿದ್ರ ನೀವು ಬಟ್ಟೆ ತೊಳಿಯಕ್ಕೆ? ಅವಾಗೆಲ್ಲ ಜಾಸ್ತಿ ಅಡ್ರೋಡೆ ಅಲ್ವಾ? ನೋಡ್ತಾ ಇಲ್ಲ, ಕಣ್ಮುಚ್ಚಿದಾರೆ. ಹಿಂಗೆಲ್ಲ ಕಾರು ಬೈಕು ಏನು ಇರ್ಲಿಲ್ಲ ಅವಾಗ. ಇದು ಕಾಣಿಸ್ತಾನೆ ಇಲ್ವಲ್ಲಮ್ಮ ನಿಬ್ರು. ಇದು ಇದೇ ನಮ್ಮ ನರ್ಮಘಟ್ಟ ಸಂಗಮೇಶ್ವರ ಹೈಸ್ಕೂಲ್. ಈಗ ಹೊಸ ನಡೆದಿದೆ, ಅದು ಹಳೇದು. ಹೌದಾ? ಇದು ಹೊಸದು. ದೇವಸ್ಥಾನ ಐತೆ, ಸುಮ್ಮನೆ ಹೋಗಿ. ಇದೇ ಅರಮಘಟ್ಟ ದೇವಸ್ಥಾನ. ಯಾ ಪುಟ್ಟ ಮಾರಮ್ಮನೋ ಏನೋ, ನಮ್ಮ ಅಮ್ಮ ಏನ್ ತೋರಿಸ್ತೈತೆ ಈ ಊರಿಗೆ ಕರ್ಕೊಂಬಂದು ಒಂದು ಗೊತ್ತಿಲ್ಲ. ಪುಟ್ಟಮಾರಮ್ಮ ದೇವಸ್ಥಾನ. ಏ ದೇವ್ರಿದೆ. ಇದೇನಾ ಅಮ್ಮ? ಇವಾಗ ಸ್ವಲ್ಪ ಚೇಂಜ್ ಆಗಿದೆ. ಅವಾಗ ಗುಡ್ಡ ತರ ಇತ್ತು. ಇಲ್ಲೇ ನಿಲ್ಸಕ್ಕೆ. ಸೊ ದೇವಸ್ಥಾನಕ್ಕೆ ಬಂದ್ವಿ. ಕ್ಲೋಸ್ ಆಗಿದೆ ಬಾಗ್ಲು. ಹಿಂಗೆ ಇರೋದು ಅದು. ಈ ದೇವಸ್ಥಾನ ಕಡೆ ಅವಾಗ ಇರ್ಲೇ ಇಲ್ಲ. ಎಲ್ಲಿದೆ? ಇದೇನಾ? ಅಲ್ಲಿ ಇದೊಂಥರ ಬೆಟ್ಟದ ಮೇಲೆ ಇರೋ ತರ ಕಾಣಿಸ್ತಿದೆ ಅಲ್ಲ? ಇಲ್ಲಿ ಕಡೆ ಕೊಟ್ಟಿಗೊಂಡು ಇತ್ತು ಮುಚ್ಚರಿಗ. ಚೆನ್ನಾಗಿ ಕಾಣಿಸ್ತಿದೆ ವ್ಯೂ ಅಲ್ಲೆಲ್ಲ. ನಮ್ಮನ್ನ ಲಾಸ್ಟಿಗೆ ಹಾಕ್ಬಿಟ್ಟು ಆರಾಮಾಗಿ ನೀವು ಸುಮ್ನಿರು. ನೀನು ಮಾತಾಡ್ಬೇಡ ನನ್ನ ಹತ್ರ. ಹಾಯ್, ಹಲೋ.
ಏ ಇದೇನು ಹಿಂಗಿದೆ ಕಾಯಿ? ಇದೆಂತ ಕಾಯಿ? ಕಾಯಿ ಎಲ್ಲ ಬಿದ್ದೈತೆ ಕೆಳಗೆ. ಏ ಇಲ್ಲ, ಇಲ್ಲಿ ನೋಡಿ ಈ ಥರ ಇದೆ. ಇಲ್ಲಿ ನೋಡಿ ಈ ಥರ ಇದೆ. ಇದು ಸ್ಮೆಲ್ ಇದೆಯಾ? ಸ್ಮೆಲ್ ಇದೆಯಾ? ಹೇ ಮಣ್ಣೆಲ್ಲ ಹಚ್ಕೊತಿದ್ದಾರೆ ಇವರು. ಏನು ಬರ್ತಿಲ್ಲ, ಏನು ಸ್ಮೆಲ್ ಬರ್ತಾ ಇಲ್ಲ. ಹೌದು, ನಮ್ಮ ಅತ್ತೆ ಊರಿಗೆ ಬಂದಿದ್ದೀವಿ. ನಮ್ಮ ಅತ್ತೆ ಅಜ್ಜಿ ಊರು. ಅಮ್ಮ ಕರೆಕ್ಟಾಗಿ ಹೇಳಿ. ಇದು ನಮ್ಮ ಅಲ್ಲ, ಅದು ಹನುಮಾನ್ ದೇವ್ರ ಗುಡಿ. ಅದು ಯಾವುದು? ಅದು ಅಲ್ಲಿ ಅದೇ ಆ ಥರ ಗೋಪುರ ಕಷ್ಟವಾಗಿ ಇರಲಿಲ್ಲ, ಆ ಥರ ಇಲ್ಲ. ಓ, ಇಲ್ಲಿ ಕಾಣಿಸ್ತಿದೆ. ಮಾತ್ರ ಸಖತ್ತಾಗಿದೆ ಅಮ್ಮ ಪ್ಲೇಸ್. ಇದು ಚೆನ್ನಾಗಿದೆ. ನಮ್ಮ ಮಿಡ್ಲ್ ಸ್ಕೂಲ್ ನೋಡ್ಬೇಕು, ಅಲ್ಲಿ ಹೋಗ್ಬೇಕು. ಹಂಗೆ ಹೋಗಿ ನೋಡ್ಕೊಂಬರೋಣ. ನಿಮ್ಮ ಅಜ್ಜಿ ಊರಾ? ನಮ್ದೇ ಊರಿದ್ದು. ನಮ್ಮ ಅಮ್ಮ ಅದೇ ನನಗೆ ನೀನು ಹೆಂಗೆ ನಮ್ಮ ಸೊಸೆ ಆಗಿ ಬಂದಿದೆಯಲ್ಲ, ನಾನು ನಿಮ್ಮ ಮೊಮ್ಮಕ್ಳಿಗೆ ಅಜ್ಜಿ ಹಾಕಿದ್ದಾರೆ. ಹಂಗೆ ನಮ್ಮ ಅತ್ತೆ ಆಲ್ಮೋಸ್ಟ್ ಇಲ್ಲೇ ಹುಟ್ಟಿ ಚಿಕ್ಕ ಹುಡುಗಿಯಿಂದ ಬೆಳೆದಿದ್ದು. ಪುಟ್ಟಮಾರಮ್ಮ ದೇವಸ್ಥಾನ ಅಂತ. ಮೊದಲು ಇಲ್ಲಿ ಗುಡಿಸ್ಲು ಏನಿತ್ತವ, ಹಿಂಗೆ ದೇವಸ್ಥಾನ ಇರಲಿಲ್ಲ. ಒಂದು ಮರದಲ್ಲಿ ಹಿಂಗೆ ಇತ್ತು, ಚಿಕ್ಕದು ಹಂಗೆ ಇತ್ತು. ಈಗೆಲ್ಲ ಕ್ಲೀನ್ ಮಾಡಿ. ಬನ್ನಿ, ಕಾಲು ತೊಳ್ಕೊಂಬಂದು ನಮಸ್ಕಾರ ಹಾಕೋಣ. ಬನ್ನಿ ಅಮ್ಮ. ಕನಸಲ್ಲಿ ಕಾಣಿಸ್ಕೊಂಡಿದ್ದೆ ತಾಯಿ. ನೋಡಿ ಗಾಯ್ಸ್, ನಮ್ಮ ಅಮ್ಮಗೆ ನಿಜ ಯಾವಾಗ ನೋಡ್ತೀನಿ ಇಲ್ಲ, ನಂಗೆ ಅನ್ಸ್ಬಿಟ್ಟು ಒಂದು ಆಕಾಶದಲ್ಲಿ ಕನಸ್ಕೊಂಡಿದ್ದೆ ತಾಯಿ. ಕಾಲು ತೊಳ್ಕೊಂಡು ಹೋಗ್ರಿ, ಯಾಕೆ ಹಂಗೆ ಹೋಗ್ತಾ ಇದ್ದೀರಾ? ನೋಡಿ ಗಾಯ್ಸ್, ಈ ದೇವರು ನಮ್ಮ ಅಮ್ಮನ ಕನ್ಸಲ್ಲಿ ಬಂದಿತ್ತಂತೆ. ಸೊ ಅದಕ್ಕೆ ನಮ್ಮನ್ನು ಕರ್ಕೊಂಡ್ ಬಂದಿದ್ದಾರೆ. ಕಾಣಿಸ್ತಿದೆಯಲ್ವ ಗೊತ್ತಿಲ್ಲ, ದೇವರು ಓಪನ್ ಇದೆ, ನಮಗೆಲ್ಲ ಕಾಣಿಸ್ತಾ ಇದ್ದಾರೆ ತಾಯಿ. ನಾವು ಹೋಗಿ ಕಾಲು ತೊಳ್ಕೊಂಡು ಪಾದನ ಬರೋಣ ಅಂತ. ಅದು ಕಾಲು ತೊಳ್ಕೊಂಡ್ ಬರೋಣ ಬನ್ನಿ. ಸ್ಲಿಪ್ಪರ್ ಹಾಕೊಂಡ್ ಬಂದಿಲ್ಲ. ನಾನು ಕಾಲು ತೊಳ್ಕೊಂಡು ಬರ್ತೀನಿ. ಅದು ಹಿಂಗೆ ಆನ್ ಮಾಡಕ್ಕೆ ಬರಲ್ವಾ? ಅದು ಆನ್ ಮಾಡಕ್ಕೆ ಬರಲ್ಲ, ನೆನ್ಕೊಂತೀವಿ ಫುಲ್ಲು. ಕಾಣಿಸ್ತಾ ಇಲ್ಲ. ಅದೆಷ್ಟು ಚೆನ್ನಾಗಿ ಹೂವಿದೆ, ಎಲೆಗಳು ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಲ್ವಾ? ಅದೇ ಅನ್ಸುತ್ತೆ, ಅಪ್ಪನಿಗೂ ಕೊಡ್ತಾರೆ ಅನ್ಸುತ್ತೆ ಅಲ್ವಾ? ಹಿಂಗೆ ಇದ್ದಿದ್ದು, ಹಿಂಗೆ ಇರ್ಲಿಲ್ಲ. ಇದೆಲ್ಲ ಟೈಲ್ಸ್ ಎಲ್ಲ ಇರ್ಲಿಲ್ಲ ಅವಾಗ. ನಾವೇ ಒಂದು ಪೂಜೆ ಮಾಡ್ಕೊಂಡು ಎಡೆ ಕೊಟ್ಟು ಹೋಗ್ತಾ ಇದ್ವಿ. ಹಬ್ಬ ಒಂದು ತಾಯಿ. ಎಷ್ಟು ವರ್ಷ ತಾಯಿ? ನೀವು 30 ವರ್ಷ ಆಯ್ತು ನೋಡಿ. 30 years visit. ಒಳಗಡೆ ದುಡ್ಡು ಐತಾ ಏನಂತ ಗೊತ್ತಿಲ್ಲ. ಖರಮಂಡಜಿ ನೀರಿಂದಾಗಿದ್ದೆ ಸಾಕು ಮೊಟ್ಟವು. ದೇವಸ್ಥಾನ ಪೂಜೆ ಮಾಡೋರು ಯಾರು ಇಲ್ಲ, ನಾವೇ ಕೈ ಮುಗಿದ್ವಿ. ಇನ್ನೇನು ಇಲ್ಲಿನ ವೆದರ್ ವ್ಯೂ ಎಲ್ಲ ತುಂಬ ಇಷ್ಟ ಆಯಿತು. ಬೆಟ್ಟದ ಮೇಲೆ ಇರೋ ದೇವಸ್ಥಾನ ಅಲ್ವಾ, ಆಲ್ಮೋಸ್ಟ್ ಸಕ್ಕತ್ತಾಗಿರುತ್ತೆ. ನೋಡ್ತಾ ಇರ್ಬೋದು ಈ ವ್ಯೂ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಲ್ಲಿ. ಆ್ಯಂಡ್ ನಾವು ಪಾಪು ಜೊತೆ ಬಂದಿರೋದು ಫಸ್ಟ್ ಟ್ರಿಪ್ ಇದು. ನಮಗೆಲ್ಲರಿಗೂ ಖುಷಿ ಆಯಿತು. ನಮ್ಮ ಪಾಪು ಫಸ್ಟ್ ದೇವಸ್ಥಾನಕ್ಕೆ ಅಂತ ಬಂದಿರೋದು ಪುಟ್ಟಮಾರಮ್ಮ ದೇವಸ್ಥಾನಕ್ಕೆ. ಸುಬ್ಬಣ್ಣ ಸುಬ್ಬನ್ ತೋರ್ಸೋಕ್ಕೂ ಆಗಲ್ಲ. ನೋಡಿದ್ರಲ್ಲ ನಮ್ಮ ಅತ್ತೆ ಊರು ಯಾವ ಥರ ಇದೆ, ಎಷ್ಟು ಚೆನ್ನಾಗಿದೆ. ಅವಾಗ ಇವಾಗಲೇ ಹಿಂಗಿದೆ ಅಂದರೆ ಅವಾಗಿನ ಎಷ್ಟು ಚೆನ್ನಾಗಿರ್ಬೋದು ಅಲ್ಲ. ಮತ್ತು ಅಲ್ಲಿ ಒಂದು ಗೋಪುರ ಕಾಣಿಸ್ತಿದೆಯಲ್ಲ, ಅದು ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಇವಾಗ ಕಟ್ಟಿರೋದು, ಮೊದಲು ಇರಲಿಲ್ಲ ಅಂತೆ ಅದು.
ಓಕೆ, ಐ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ. ಈ ಒಂದು ಪ್ಲೇಸು ಅಂತ ಅನಿಸುತ್ತೆ. ನಮಗಂತೂ ಸಖತ್ ಖುಷಿ ಆಯಿತು. ಎಷ್ಟು ಚೆನ್ನಾಗಿದೆ ಅಂದರೆ ಫುಲ್ ಕೂಗ್ಬಿಡೋಣ ಅನಿಸ್ತಿದೆ. ನಲ್ಲಿಕಾಯಿ ಬೇಡ, ಅದು ನಲ್ಲಿಕಾಯಿ ಮರ ಅಂತ ಗೊತ್ತು. ನಲ್ಲಿಕಾಯಿ ಇಲ್ಲ ಅದರಲ್ಲಿ, ಇಲ್ಲ ನಲ್ಲಿಕಾಯಿ ಇಲ್ಲ. ನಲ್ಲಿಕಾಯಿ ಇಲ್ಲ ರೀ, ಒಂದೂ ಇಲ್ಲ ನಲ್ಲಿಕಾಯಿ. ಇದೇನು ಅಂತ ಗೊತ್ತಿಲ್ಲ, ಆದರೆ ಇದು ಮಾತ್ರ ನಲ್ಲಿಕಾಯಿ ಮರ. ಚೆನ್ನಾಗಿದೆ ಅಲ್ಲ ಪ್ಲೇಸ್ ಇದು. ವಿನ್ನಿ ಊರು ಇದೇ ಥರ ಬರುತ್ತಲ್ವ ಸ್ವಲ್ಪ. ಸಾಕು, ಒಂದೆರಡು ಫೋಟೋ ಶೂಟ್ ಮಾಡ್ಕೊಂಡು ಹೋಗೋಣ. ನಮ್ಮ ಫ್ಯಾಮಿಲಿ ಎಲ್ಲ ಅಲ್ಲಿದ್ದಾರೆ. ನಾವು ಇವಾಗ ಹೋಗಿ ಫೋಟೋ ಒಂದೆರಡು ತಕ್ಕೊಂಡು ದೇವಸ್ಥಾನದ ಹತ್ರ ಹೋಗೋದು. ತುಂಬ ಕಣ್ಬಿಡು, ನೀನು ಜಾಸ್ತಿ ಆಯಿತು ನಿಂದು. ಕಣ್ಣು ಮುಚ್ಕೊಂಡಾಗ್ಲಿಂದನು ತೆಗಿಲ್ಲ. ನಾನು ಬರಬಾರ್ದಾ? ಹೆಂಗೆ ಕೂತಿದ್ದೀರ ನೋಡಿ ಅವ ಅಂಕಲ್. ನೋಡಿ ಬೇಗ, ಅಯ್ಯೋ ವಿಡಿಯೋ ಆಗೈತೆ. ಬಂದಿದ್ದಾಯ್ತು, ಪ್ಲೇಸ್ ನೋಡಿದ್ದಾಯ್ತು. ಚೆನ್ನಾಗಿದೆ 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 ಅಷ್ಟೇ. ಆಮ ಇಲ್ಲೊಂದು ಹಳ್ಳಿ ಮರ ಇದೆ, ತುಂಬ ಒಳ್ಳೆಯದು. ಧನುರ್ಮಾಸ ಟೈಮಲ್ಲಿ ಈ ಹಳ್ಳಿ ಮರಕ್ಕೆ ಬೆಳಗ್ಗೆ ಟೈಮ್ ಬಂದು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಈ ಹಳ್ಳಿ ಮರದ ಎಲೆ, ಗಾಳಿ, ಬೇವಿನ ಮರ ಮಿಕ್ಸ್ ಇದೆ ಇದು. ಬೀಗರು ಕುತ್ಕೊಂಡು ಮಾತಾಡ್ತಿದ್ದಾರೆ. ಅಲ್ಲಿ ಅಪ್ಪ ಮಗ ರೀಲ್ಸ್ ಮಾಡ್ತಾ ಇದ್ದಾರೆ. ನಮ್ಮ ಮನೆಯವ್ರು ಚರ್ಮುರಿ ತರಕ್ಕೆ ಹೋಗಿದ್ದಾರೆ. ನೀವೇನು ಮಾಡ್ತಿದ್ದೀರಾ? ರೀಲ್ಸ್ ನೋಡ್ತಿದ್ದೀರಾ? ಅಲ್ಲ ಅಲ್ಲಿ ಖಾಲಿ ಕೈಲಿ ಬರ್ತಾರೆ ಚರ್ಮುರಿ ಅವರು. ವಾಸನೆ ಬಂತಂತ ಈ ಕಡೆ ಆ ಕಡೆ ಬರ್ತಿರೋದು ನಿನ್ನಿಂದಲೇ. ಅದು ರೀಲ್ಸ್ ಮಾಡೋಣ ಅನ್ಕೊಂಡೆ, ಬಟ್ ಆಗಲಿಲ್ಲ. ಸೊ ಇವಾಗ ದೇವಸ್ಥಾನದಿಂದ ಹೋಗ್ತಾ ಇದ್ದೀವಿ. ನಿಮ್ಮೂರಿಗೆ ಬಂದೆ ಆಫ್ಟರ್ ಲಾಂಗ್ ಟೈಮ್. ಏನು ಅನ್ನಿಸ್ತು? ಭಾಳ ಖುಷಿ ಆಯ್ತು. ನಮ್ಮ ಫ್ರೆಂಡ್ ಯಾರ್ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಅಂದ್ರೆ ಚೇಂಜಸ್ ಏನೇನಾಗಿದೆ ಗೊತ್ತಾಗ್ತಿಲ್ಲ. ಪ್ಲೇಸ್ ಒಂಥರ ಚೆನ್ನಾಗಿದೆ. ಈ ಪ್ಲೇಸಲ್ಲಿ ಬೆಳೆದಿರೋದು ಪುಣ್ಯ ಮಾಡಿರ್ಬೇಕು ನೀವು ಅಲ್ವಾ? ನಾವು ಈ ಪ್ಲೇಸಲ್ಲಿ ನಮಗೆ ಶೆಕೆನೆ ಕಮ್ಮಿ ಬರೀ ಮಳೆ. ಮನೆಯಲ್ಲಿದೆ ಇಲ್ಲಿ ನಿಮ್ಮ ಗೊತ್ತಾಗ್ತಿಲ್ಲ. ಅದೇನೋ ನಮ್ಮ ಮನೆ ಅಂತ ಗೊತ್ತಾಗ್ತಿಲ್ಲ. ಹೌದಾ? ಅದು ದೇವಸ್ಥಾನ ಹನುಮಂತ ದೇವ್ರ ದೇವಸ್ಥಾನ. ಹನುಮಂತ ದೇವ್ರ ದೇವಸ್ಥಾನ ಅಲ್ಲಿ ನಾವು ಊಟಕ್ಕೆ ಹೋಗ್ತಿದ್ವಿ, ಹೂವು ಕಿತ್ಕೊಂಬರ ಹೋಗ್ತಿದ್ವಿ ಪೂಜೆಗಳಲ್ಲಿ. ಅಲ್ಲಿ ಹೂವು ಸಿಗುತ್ತೆ ನಮಗೆ. ಹಳ್ಳಿ ಮರ ಇದು ಮೊದಲು ಇತ್ತಾ? ಇಷ್ಟು ದೊಡ್ಡದಾಗಿತ್ತು ಹಳ್ಳಿ ಮರ? ಗುಡ್ಡ ಇತ್ತಿಲ್ಲ, ಈಗ ಟವರ್ ಹಾಕಿದಾರಲ್ಲ, ಗುಡ್ಡ ಬೆಟ್ಟ ಎಲ್ಲ ಸಮ ಮಾಡಿದ್ದಾರೆ. ಇಲ್ಲಿ ಆಸ್ಪತ್ರೆನೂ ಇರಲಿಲ್ಲ. ಓ, ಇಲ್ಲಿ ಆಸ್ಪತ್ರೆ ಬೇರೆ ಇದೆ. 30 ವರ್ಷ ಬ್ರಾಂಡಿ ಮಾರಿ ಇಷ್ಟು ದೊಡ್ಡ ಬಿಲ್ಡಿಂಗ್. ಇಲ್ಲಿ ಯಾರಿಗೂ ಗೊತ್ತಿಲ್ಲ ಅಲ್ಲ ನೀವು? ಇಲ್ಲ, ಅಣ್ಣ ಒಂದೇ ಗೊತ್ತಿದ್ದಿ. ಇಲ್ಲಿ ನೋಡು, ಎಣ್ಣೆ ಅಂಗಡಿ ಇಲ್ಲಿ ಇದು ಎಷ್ಟು ದೊಡ್ಡ. ಓಕೆ, ಎಲ್ಲರೂ ಮನೆಗೆ ರಿಟರ್ನ್ ಹೋಗ್ತಾ ಇದ್ದೀವಿ. ಸಂಜೆ ಸಿಗ್ತೀವಿ ಮನೆಗೆ ಹೋಗಿ. ಶಿವಮೊಗ್ಗ ಟೌನ್ ಒಳಗೆ ಬಂದಿದ್ದೀವಿ ಪಾನಿಪುರಿ ತಿನ್ನೋಕ್ಕೋಸ್ಕರ ಎಲ್ಲ ಹೇಳ್ತೀವಿ. ಸೊ ಪಾನಿಪುರಿ ತಿನ್ನೋಕೆ ಹೋಗ್ತಾ ಇದ್ದಾರೆ ಅವರು. ಇವಾಗ ನಾವು ಹೋಗೋಣ, ಬರ್ರಿ. ಗೋಲ್ಗಪ್ಪ, ಅದೇ ಗೋಲ್ಗಪ್ಪ. ರೋಡ್ ದಾಟ್ಕೊಂಡು ಹೋಗೋಣ ಗೈಸ್ ಪಾನಿಪುರಿ ತಿನ್ನಕ್ಕೆ. ಅಲ್ಲಿ ಕೂರಕ್ಕೆ ಆಗ್ತಾ ಇಲ್ಲ ಗೊತ್ತಾ? ನಿನ್ನೆ ಪಾನಿಪುರಿ ಕೇಳಿದ್ರೆ ಇವತ್ತು ಪಾನಿಪುರಿ ಕೊಡ್ಸಕ್ಕೆ ಕರ್ಕೊಂಡು ಬಂದಿದ್ದಾರೆ. ಪಾನಿಪುರಿ ಗೋಲ್ಗಪ್ಪ ಪ್ಲೇಟಲ್ಲಿ ಕೊಡ್ತೀರಲ್ಲ, ನೀರು ಅವತ್ತು ಕೊಡ್ತಾರ ಕೇಳಿ ನೋಡಿ. ಸೊ ಇವಾಗ ಆಗ್ತಾ ಇದ್ದಾರೆ. ಇವರಿಗೂ ಪಾನಿಪುರಿ ಅಲ್ವಮ್ಮ? ಆ್ಯಂಡ್ ನನಗೂ ಪಾನಿಪುರಿ. ಸುಧಮ್ಮ ನೀವೇನು ತೊಗೊತಿದ್ದೀರದು? ಮಸಾಲೆ. ಸೇವ್ ನಿಮಗೇನು? ಅಪ್ಪಂಗೆ ಎಲ್ಲೋದ್ರು ಅವರು? ಯೇ ಪಾನಿಪುರಿ.
ಸೊ ಪಾನಿಪುರಿ ಬಂದಿದೆ, ತಿನ್ನೋಣ ಮೊದಲು. ಓ ತುಳಸಿ ಏ ಅಮ್ಮ ಮರ್ತೆ ಬಿಡಿ. ಏ ಅಮ್ಮನ ಹಾಂ ಅಮ್ಮಲ್ ಇಟ್ಕೊಂಡಲೆ ಏ ಹಾಂ ಹೊಡೋಗುತ್ತೆ ಏನೋ ಗೊತ್ತಿಲ್ಲ ನೀರು. ಮನೆಗೆ ಬಂದು ಕಾಫಿ ಕುಡಿದು ಆ್ಯಂಡ್ ಇವಾಗ ಮತ್ತೆ ಫ್ರೆಶ್ ಅಪ್ ಆಗಿ ಕೀರ್ತಿ ಮದುವೆಗೆ ಹೋಗಬೇಕು. ಇವತ್ತು ರಿಸೆಪ್ಷನ್ ಇದೆ, ನಾಳೆ ಮದುವೆ. ಇವತ್ತು 2 ದಿವಸ ಅಷ್ಟರ ಕೂಡ ಬೆಳಗ್ಗೆ ಇತ್ತು, ಬಟ್ ಹೋಗೋಕ್ಕಾಗಿದೆ. ಪಾಪು ಹತ್ರ ಜೊತೆಲಿದ್ದಲ್ಲ, ಅದಕ್ಕೋಸ್ಕರ ಏನೂ ಇಲ್ಲ. ಇವಾಗ ರೆಡಿಯಾಗಿ ಎಲ್ಲರ ಜೊತೆ ಹೋಗಬೇಕು. ಮತ್ತು ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡಿ ನೋಡೋಣ ಯಾವ್ದು ಹಾಕ್ಕೋಬೇಕು. ಸೀರೆ ಉಟ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ ರಿಸೆಪ್ಷನಿಗೆಲ್ಲ, ನಾಳೆ ಬೆಳಗ್ಗೆ ಮದುವೆಗೆ ನೋಡೋಣ. ಇವಾಗಲೇ ಹೋಗ್ತೀವಿ. ಆ್ಯಂಡ್ ಇವತ್ತೊಂಥರ ಚೆನ್ನಾಗಿತ್ತು. ನಂಗೆ ಆ ಪ್ಲೇಸ್ ತುಂಬಾ ಇಷ್ಟ ಆಯಿತು. ಮದುವೆಗೆ ಹೋಗಿ ಬಂದಮೇಲೆ ಮತ್ತೆ ಸಿಗ್ತೀನಿ. ಇವಾಗ ರೆಡಿ ಆಗಬೇಕು, ಫ್ರೆಶ್ ಅಪ್ ಆಗಿ. ಕಾಫಿ ಆಯಿತು, ಕಾಫಿ ಮಾತ್ರ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಬೇಗ ರೆಡಿ ಆಗೋಣ, ಟೈಮ್ ಆಯಿತು. ಟೈಮ್ ಎಷ್ಟು ಇವಾಗ ಅಂದರೆ 7 ಗಂಟೆ ಆಗಿದೆ. ಮನೆಗೆಲ್ಲರೂ ಇವಾಗ 6:15ಗೆ ಬಂದು ಕಾಫಿ ಎಲ್ಲ ಕುಡಿದು ಇವಾಗ ಫ್ರೆಶ್ ಅಪ್ ಆಗ್ತಾಯಿದ್ದೀವಿ. ತುಂಬ ಚೆನ್ನಾಗಿತ್ತು ಪ್ಲೇಸು. ಆಮೇಲೆ ಸಿಗ್ತೀನಿ ರೆಡಿ ಆದ್ಮೇಲೆ, ಓಕೆನಾ? ಇವಾಗೆಲ್ಲ ಹೊರಟಾಯ್ತು. ನಡ್ಕೊಂಡೇ ಹೋಗೋದಾ? ಇಲ್ಲ ನಡ್ಕೊಂಡು ಹೋಗ್ತಿದ್ದೀವಿ. ಅಣ್ಣ ಬೈಕಲ್ಲಿ ಬರ್ತಾರೆ, ಅತ್ತೆ ಮತ್ತು ನಮ್ಮಮ್ಮ ನಮ್ಮ ಮನೆಯವರು. ಕೀರ್ತಿ ಮದುವೆಗೆ ಹೋಗ್ತೀವಿ ನೋಡಿ, ಚಪ್ರ ಎಲ್ಲ ಹಾಕಿದ್ದಾರೆ. ಸೊ ಕೀರ್ತಿ ಮದುವೆಗೆ ಹೋಗ್ತಾ ಇದ್ದೀವಿ ಇವಾಗ. ಬಂದಿದ್ದು ದೇವಸ್ಥಾನಕ್ಕೆ ಹೋಗ್ತಾರೋ ಮದುವೆಗೆ. ಹೌದು, ಬಂದಿದ್ದು ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಮತ್ತು ಇವತ್ತಿನ ಟ್ರಿಪ್ಪು ಅದೆಲ್ಲ ಏನೋ ಅನ್ಎಕ್ಸ್ಪೆಕ್ಟೆಡ್. ದೇವಸ್ಥಾನಕ್ಕೆ ಬಂದು ಯಾಕೋ ಹೋಗೋಕ್ಕೆ ಆಗಲಿಲ್ಲ. ನಮ್ಮ ಅಪ್ಪಗೆ ಹುಷಾರಿಲ್ದಂಗೆ ಆಯಿತು. ಮದುವೆಗೆ ಅಂತ ಬಂದಿರಲಿಲ್ಲ, ದೇವಸ್ಥಾನಕ್ಕೆ ಹೋಗೋಣ ಮೊದಲು, ಆಮೇಲೆ ಮದುವೆಗೆ ಹೋದ್ರಾಯ್ತು ಅಂತ ಅನ್ಕೊಂಡು. ಸೊ ಇದೆ ಅನಿಸುತ್ತೆ ಚೌಟ್ರಿ, ಕಾಣಿಸ್ತಾ ಇದೆಯಲ್ಲ. ವಾಕಬಲ್ ಡಿಸ್ಟೆನ್ಸ್ ಇರೋದ್ರಿಂದ ನಡ್ಕೊಂಡೇ ಬಂದ್ವಿ, ಹತ್ರ ಇತ್ತು. ಸೊ ಇವಾಗ ಮದುವೆ ಚೌಟ್ರಿ ಹತ್ರ ಬಂದ್ವಿ. ವಾಕಬಲ್ ಡಿಸ್ಟೆನ್ಸ್ ಇರೋದ್ರಿಂದ ನಡ್ಕೊಂಡು ಬಂದ್ವಿ ಅಲ್ವಾ ಸುಧಮ್ಮ? ನಡ್ಕೊಂಡು ಬಂದ್ವಲ್ಲ. ಶೋರ್ ಇಂಗ್ಲೀಷ್ ಮಾತಾಡ್ತಿದ್ದಾರೆ. ಯಾಕೆ ಬನ್ನಿ. ಶೋರ್ ಸುಧಮ್ಮ ಈ ಥರ ರೆಡಿಯಾಗಿದ್ದಾರೆ. ನಮ್ಮದು ಮತ್ತೆ ಅಲ್ಲಿದ್ದಾರೆ, ಚೆನ್ನಾಗಿ ಕಾಣಿಸ್ತಿದ್ದಾಳಲ್ಲ ಕೀರ್ತಿ? ಎಷ್ಟು ಚೆನ್ನಾಗಿದ್ದಾರೆ. ಅಕ್ಷಯಣ್ಣ ಬಂದಿದ್ದಾರಾ? ದಿಸ್ ಇಸ್ ಕೀರ್ತಿ. ಕುತ್ಕೊಳ್ಳೋಣ ಬನ್ನಿ. ಇವಾಗ ಎಲ್ಲರೂ ಅವ್ರು ಬಂದಿದ್ರೆ ಸರಿ ಆಗಲ್ಲ. ಎಲ್ಲರೂ ಊಟ ಮಾಡಕ್ಕೆ ಕೂತಿದ್ದೀವಿ. ಸೊ ಹೋಗಿ ಬಂದ್ವಿ. ನಮ್ಮ ಅಮ್ಮನ ಅಜ್ಜಿ ಊರಿಗೆ ಹೋಗಿ ಬಂದ್ವಿ. ಇವಾಗಲ್ಲಿ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ನಮ್ಮ ಪಾಪದು ಫಸ್ಟ್ ಟ್ರಿಪ್ಪು ನಮ್ಮ ಜೊತೆ ಎಲ್ಲ ಅಂತ ಹೇಳ್ತಾ ಎಲ್ಲರಿಗೂ ಶುಭರಾತ್ರಿ, ಗುಡ್ ನೈಟ್. ಒಳ್ಳೆ ಮಾತಾಡಿ, ಒಳ್ಳೆ ಊಟ ಮಾಡಿ, ಬಾಯ್. ಎಲ್ಲರೂ ತನುವಿತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಬಾಯ್ ಅಮ್ಮ. ಇವತ್ತು ನಿಮ್ಮೂರ ಹೋಗಿದ್ವಲ್ಲ, ಅದಕ್ಕೋಸ್ಕರ ನೀವೇ ಹೇಳಬೇಕು. ಬಾಯ್. ನಡೀರಿ, ಅಲ್ಲಿ ಬೆಳಕು ಬರುತ್ತೆ, ಅವಾಗ ಹೇಳ್ತಾರೆ. ನೋಡೋಕ್ಕೆ ಒಂದು ಚಂದ, ನೋಡೋಕ್ಕೆ ಒಂದು ಚಂದ. ನಮ್ಮ ಮನೆಗೆ ಯಾವುದು ಅಂತ ನನಗೆ ಕಂಡಿಡಿಯೋಕ್ಕೆ ಆಗಲಿಲ್ಲ. ಅದು ಕಂಡಿಡಿಯೋಕ್ಕೆ ಆಗಿಲ್ವಂತೆ. ನಮ್ಮ ಹೈಸ್ಕೂಲ್ ಕಂಡಿಡಿದೆ. ಊರೆಲ್ಲ ತುಂಬ ಚೆನ್ನಾಗಿತ್ತು, ದೇವಸ್ಥಾನ ಅಷ್ಟೇ ಚೆನ್ನಾಗಿತ್ತು. ಏನಾದ್ರು ಒಂದು ಫಂಕ್ಷನ್ ಆದರೆ ಆಗಲಿ, ಆ ಒಂದು ಪ್ಲೇಸಲ್ಲಿ ಕುತ್ಕೊಂಡು ಫ್ಯಾಮಿಲಿ ಜೊತೆಗೆ ಮಾತಾಡೋಕ್ಕೆ ಚೆನ್ನಾಗಿರುತ್ತೆ. ಯಾವಾಗಾರ ಹೆಸರು ಬರ್ತಾವ ಹೋಗೋಣ. ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಖುಷಿ ಆಯಿತು. ಬಂದಾಗ ಅದೇ ಹುಟ್ಟಿರೋ ದೇವರದು ಈಗ ಬಸ್ಸಿಗೆ ಹಾಕಕ್ಕೆ ಹೇಳು, ಇಸ್ಕೊಂಡ್ರೆ ಆಯಿತು ಅಲ್ವಮ್ಮ? ಬೇಗ ಹಾಕಿದ್ರೆ ಇಸ್ಕೊಳ್ಬೋದು, ಮಲ್ಕೊಂಬೇಡ್ರಿ ಅಷ್ಟೇ. ಆ್ಯಂಡ್ ಯಾರು ಈ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ತುಂಬ ಚೆನ್ನಾಗಿರುತ್ತೆ. ಒಳ್ಳೊಳ್ಳೆ ವಿಡಿಯೋ ಮಾಡ್ತಾಯಿದ್ದೀವಿ, ಹಾಗೆ ಒಳ್ಳೊಳ್ಳೆ ವಿಡಿಯೋ ಹಾಕಿದ್ದೀವಿ. ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಅವಾಗ ಎಲ್ಲ ಟೈಮಲ್ಲೂ ಆಲ್ಮೋಸ್ಟ್ ಎಲ್ಲ ಟೈಮಲ್ಲೂ ಫ್ಯಾಮಿಲಿ ಜೊತೆ ವಿಡಿಯೋ ಮಾಡಿರೋದು. ಇವಾಗ ಕೀರ್ತಿ ಮದುವೆಗೆ ಹೋಗಿ ಒಳ್ಳೆ ಊಟ ಮಾಡ್ಕೊಂಡು, ಇನ್ನೊಂದು ಖುಷಿ ವಿಷಯ ಏನು ಅಂದರೆ, ಯಾವುದೇ ಒಂದು ಮದುವೆ ಹೋಗಲಿ, ಫಂಕ್ಷನ್ಗೆ ಹೋಗಲಿ, ಊಟ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟರೊಳಗೆ ಎಬ್ಬಿಸ್ತಾ ಇದ್ವಿ. ಇವತ್ತು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬಂದ್ವಿ. ಓಕೆ ಹೇಳಮ್ಮ. ಓಕೆ ಬಾಯ್ ಗಾಯ್ಸ್, ಎಲ್ಲರಿಗೂ ಗುಡ್ ನೈಟ್, ಬಾಯ್.